ಹಗರಿಬೊಮ್ಮನಹಳ್ಳಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ರೈಲ್ವೆ ಸಚಿವ ವಿ ಸೋಮಣ್ಣ ಅವರು ಬಳ್ಳಾರಿ ಗಲಭೆ ಘಟನೆಯ ಕುರಿತು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ ರೈಲ್ವೆ ಕಾಮಗಾರಿಗಳು ಭರದಿಂದ ಸಾಗುತ್ತಿದ್ದು, ಕೆಲವೇ ದಿನಗಳಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ರೈಲ್ವೆ ಕೆಲಸಗಳು ಪೂರ್ಣಗೊಳ್ಳಲಿವೆ ಎಂದು ತಿಳಿಸಿದ್ದಾರೆ. ಬಳ್ಳಾರಿಯ ಶಾಸಕರು ವಾಲ್ಮೀಕಿ ಶ್ರೀಗಳ ಅಶ್ವದ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಗಲಭೆ ನಡೆಸಿದ್ದಾರೆ ಎಂದು ಸೋಮಣ್ಣ ಆರೋಪಿಸಿದ್ದಾರೆ. ಜನಾರ್ದನ ರೆಡ್ಡಿ ಅವರ ಮನೆಗೆ ಬೆಂಕಿ ಹಚ್ಚಲು ಯತ್ನಿಸಿದ ಶಾಸಕರ ನಡೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಇದು ಉದ್ದೇಶಪೂರ್ವಕವಾದ ಕೃತ್ಯವಾಗಿದೆ ಎಂದು ಹೇಳಿದ್ದಾರೆ. ಶಾಸಕರಿಗೆ ದುರಹಂಕಾರವಿದೆ ಎಂದು ಕಿಡಿಕಾರಿದ ಸೋಮಣ್ಣ, 6 ತಿಂಗಳ ಕಾಲ ನನ್ನ ಬಳಿ ಕಳುಹಿಸಿ ದುರಹಂಕಾರವನ್ನ ಹೇಗೆ ಮಟ್ಟ ಹಾಕಬೇಕೆಂದು ನೋಡುತ್ತೇನೆ ಎಂದಿದ್ದಾರೆ. ಶಾಸಕರಾದ ಜನಪ್ರತಿನಿಧಿಗಳು ಇಂತಹ ವರ್ತನೆ ಮಾಡುವುದು ತಪ್ಪು ಎಂದು ಹೇಳಿದ್ದಾರೆ. ಬಳ್ಳಾರಿ ಮತ್ತು ವಿಜಯನಗರದ ಸಂಸದ ಟಿ ತುಕಾರಾಂ ಅವರಿಗೆ ಸರಿಯಾಗಿ ಕೆಲಸ ಮಾಡುವಂತೆ ತಿಳಿಸಿದ್ದೇನೆ ಎಂದು ಸೋಮಣ್ಣ ಹೇಳಿದ್ದಾರೆ. ಗಲಭೆ ನಡೆದ ದಿನದಂದು ಎಸ್ಪಿ ಅವರನ್ನ ಅಮಾನತುಗೊಳಿಸಿದ್ದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಸರ್ಕಾರ ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಒಂದ್ಸಾರಿ MLA ಆದ ತಕ್ಷಣ ಎಲ್ಲ ನಾವು ಪ್ರವೀಣ್ ಹಾಕ್ಬಾರ್ದು. ಮತ್ತೆ ವಾಲ್ಮೀಕಿ ಮಹರ್ಷಿಗಳು ಈ ದೇಶ ಕಂಡ ಒಬ್ಬ ತಪಸ್ವಿಗಳು, ಈ ವಿಶ್ವಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟವರು. ಅವ್ರ ಹೆಸರು ಹೇಳ್ಕೊಂಡು ನೀವು ಅಲ್ಗೂ ವಾಲ್ಮೀಕಿ ಸ್ಟ್ಯಾಚ್ಗೂ ಜನಾರ್ದನ್ ರೆಡ್ಡಿ ಮನೆಗೂ 500 ಮೀಟರ್ ಮೇಲೆ ಐತೆ. ಅಲ್ಲಿಗೆ ಹೋಗ್ಬಿಟ್ಟು ಅವ್ರ ಮನೆ ಮುಂದೆಗಡೆ ಬ್ಯಾನರ್ ಕಟ್ತಕ್ಕೆ ಹೋಗ್ತಿರಲ್ಲ. ನಿಮ್ಗೆ ಏನಾದ್ರು ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ? ನೀನೊಬ್ಬ ಜನಪ್ರತಿನಿಧಿ ಅಲ್ಲ, ಏನು ಅಂತ ಏನೇನು ಹೇಳ್ಬೇಕು ಹೇಳಿದ್ದೀರಿ, ಮತ್ತೆ ರಿಪೀಟ್ ಮಾಡಕ್ಕೆ ಯಾರಾಗಿಲ್ಲ. ಅದನ್ನೇ ಹೊಡಿರಿ ಸಾಕಾಗಿದೆ. ಸರ್, ನಾವೀಗ ವಿಜಯನಗರ ಜಿಲ್ಲೆಯಲ್ಲಿ ಇದ್ದೀವಿ ಸರ್. ಬಳ್ಳಾರಿ ಮಾತಾಡಿದ್ರಿ ಸರ್, ಒಬ್ಬ ಮಾಜಿ ಸಚಿವರ ಮನೆಯಲ್ಲಿ ಫೈರಿಂಗ್ ಮಾಡ್ತಾರೆ ಸರ್. ಅವ್ರ ಮನೆ ಕಡೆ ಗುಂಡು ಹಾರಿಸ್ತಾರೆ. ಫೈರಿಂಗ್ ಅಲ್ಲಪ್ಪ, ಉದ್ದೇಶಪೂರ್ವಕವಾಗೇನೆ ಅವರನ್ನ ಮುಗಿಸ್ತಕ್ಕಂಥ ಸಂಚನ ಮಾಡಿ ಎಲ್ಲ ಒಂದ್ ಕಡೆ ಭಗವಂತ ಅವ್ರ ಒಳ್ಳೆತನನೋ ಅವ್ರ ಹೆಂಡತಿ ಮಾಡಿದ ಪೂಜೆನೋ ಇಲ್ಲ ರಾಮುಲು ಅವರಲ್ಲಿ ಎಂಟ್ರಿಫಿಯರ್ ಆಗಲಿಲ್ಲ ಅಂದರೆ ಏನೆಲ್ಲ ಆಗ್ತಾ ಇತ್ತು ಅದನ್ನು ತಪ್ಪಿಸಿ ಇವತ್ತು ಇದಾಗಿದೆ. ನಾನು ಅದನ್ನು ಹೇಳಿದ್ದೀನಿ, ಮನುಷ್ಯನಿಗೆ ಕೋಪ ಇರ್ತದೆ, ಅಹಂಕಾರ ಇರಬೇಕು, ಗುಣಾಂಕಾರ ಇರಬೇಕು. ಅದಕ್ಕೆ ನಾನು ಹೇಳಿದೆ, ಒಂದು 6 ತಿಂಗಳು ನನ್ನ ಹತ್ರ ಕಳ್ಸಪ್ಪ, ನಾನು ಅವ್ರಿಗೆ ಏನು ಬೇಕು ಟ್ರೈನಿಂಗ್ ಕೊಡ್ತೀನಿ. ದೇಶದಲ್ಲಿ 7 ಕೋಟಿ ಜನ ಇದ್ದೀವಿ. 7 ಕೋಟಿಯಲ್ಲಿ MLA ಆಗೋದಕ್ಕಿರೋದು 224 ಜನಕ್ಕೆ. ಇಡೀ ದೇಶದಲ್ಲಿ 142 ಕೋಟಿ ಇದ್ದಾರೆ. MP ಆಗೋದಕ್ಕಿರೋದು ಕೇವಲ 545 ಜನಕ್ಕೆ. ಇಂಥದ್ದನ್ನು ಉಪಯೋಗಿಸ್ಕೊಳ್ಳೋದು ಬಿಟ್ಟು ಯಾವುದೋ ಹಂಗೆ ಕಾಕಮ್ಮನ ಪುರಾಣ ಹೇಳ್ಕೊಂಡು ಮತ್ತೊಂದು ಮಾಡಿಕೊಂಡು ಇವೆಲ್ಲ ಇದೆಯಲ್ಲ, ಇದು ಒಬ್ಬ ಜನಪ್ರತಿನಿಧಿಗೆ ಗೌರವ ತರ್ತಕ್ಕಂಥದ್ದನ್ನು ಸರ್. ಅಭಿವೃದ್ಧಿಯಲ್ಲಿ ರೋಡ್ ಇಲ್ಲ ಸರ್, ರೋಡಿನ ವ್ಯವಸ್ಥೆ ಹದಗೆಟ್ಟಿದೆ. ಯಾಕೆ ಸರ್? ಅಭಿವೃದ್ಧಿ ಆಗಿದೆ ಸರ್. ನಾವೇನು ಕೊಟ್ಟು ಹೋಗಿದ್ದೋ ಬುದ್ಧಿಗೂ ಅಷ್ಟೇ ನಡೀತಾ ಇದೆ. ಏನಾಗಿದೆ ತುಂಬಾ ಬುದ್ಧಿವಂತ ಇದ್ದಾನೆ, ಹೆಂಗೆ ಕೆಲಸ ಮಾಡಿಸ್ಕೋಬೇಕು ಅನ್ನೋದು ಆತನಿಗೆ ಬೆಳಿಗ್ಗೆ ಏನೇ ಹೇಳ್ಬೇಕು ಹೇಳಿದ್ದೀನಿ. ಅವ್ನು ಕೂಡ ಏನ್ ಹೇಳ್ಬೇಕು ಹೇಳಿದ್ದೀನಿ. ಚಿಕ್ಕ ಇದ್ದಾರೆ.